ಪ್ರಿಯ ವೀಕ್ಷಕರೇ, ಅನಿರುದ್ಧ್ ಶಾಸ್ತ್ರಿ ಕನ್ನಡ ಚಿತ್ರರಂಗದಲ್ಲಿ ಇವರ ಹೆಸರು ತುಂಬ ದೊಡ್ಡದಾಗಿ ಬೆಳೆದಿದೆ. ಯಾಕಂದರೆ ಇವರು ಬಾಲನಟನಾಗಿ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟವರು. ಸಾಕಷ್ಟು ಸಾಂಗ್ಗಳಿಗೆ ಹಾಡಿದ್ದಾರೆ. ಇಲ್ಲಿವರೆಗೂ 75ಕ್ಕೂ ಅಧಿಕ ಸಿನಿಮಾಗಳಿಗೆ 106 ಸಾಂಗ್ಗಳನ್ನು ಹಾಡಿದ್ದಾರೆ. ಅದರಲ್ಲೂ ಡಿ ಬಾಸ್ ದರ್ಶನ್ ಅವ್ರಿಗಂತೂ 8ರಿಂದ 10 ಸಾಂಗ್ಸ್ ಹಾಡಿದ್ದಾರೆ. ಇವರು ಹಾಡಿರ್ತಕ್ಕಂಥ ಪ್ರತಿಯೊಂದು ಸಾಂಗು ಸೂಪರ್ ಹಿಟ್ಟು. ಇವರ ಕರಿಯರಲ್ಲಿ ಮತ್ತೊಂದು ಮಹತ್ವದ ಮಜಲು ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, ಇಲ್ಲಿವರೆಗೂ ಬರೀ ಸಿಂಗರ್ ಆಗಿದ್ದಂತಹ ಅನಿರುದ್ಧ್ ಶಾಸ್ತ್ರಿ ಅವರು ಇಲ್ಲಿಂದ ಈಚೆಗೆ ಸಂಗೀತ ಸಂಯೋಜಕರಾಗಿಯೂ ಕೂಡ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಅದು ಇಂದ್ರಜಿತ್ ಲಂಕೇಶ್ ಅವರ ಮಗ ಲಾಂಚ್ ಆಗ್ತಾ ಇರ್ತಕ್ಕಂತಹ ಗೌರಿ ಸಿನಿಮಾದ ಮೂಲಕ. ಈ ಸಿನಿಮಾದಲ್ಲಿ ಸುಮಾರು 4 ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ. ಆದರೂ ಕೂಡ ಅನಿರುದ್ಧ್ ಶಾಸ್ತ್ರಿ ಅವರು 6 ಸಾಂಗನ್ನು ಹಾಡೋದ್ರ ಜೊತೆಗೆ 3 ಸಾಂಗ್ ಕಂಪೋಸ್ ಕೂಡ ಮಾಡಿದಾರಂತೆ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅವ್ರನ್ನ ಕೇಳೋಣ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ಅನಿರುದ್ಧ್ ಅವರೇ ನಿಮಗೆ. ಯಾಕಂದರೆ ನಾವು ನಿಮ್ಮನ್ನು ಬಾಲನಟನಾಗೂ ನೋಡಿದ್ದೀವಿ, ಸಿಂಗರ್ ಆಗಿ ನೋಡಿದ್ದೀವಿ, ಈಗ ಸಂಯೋಜಕರಾಗಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೂ ನನ್ನ ನಮನಗಳು. ಯಾಕಂದರೆ ಅವರಿಂದನೇ ನನಗೆ ಇಷ್ಟೊಳ್ಳೆ ಆಪರ್ಚುನಿಟಿಗಳು ಸಿಕ್ಕಿದ್ದು, ಹಾಗೆ ಮತ್ತೆ ಇಷ್ಟು ಮುಂದೆ ಬರೋಕ್ಕೆ ಸಾಧ್ಯ ಆಗಿದ್ದು ಒಂದು ಹೊಸ ಸ್ಟೆಪ್ ಅಂತಲೇ ಹೇಳ್ಬೋದು ನನ್ನ ಜರ್ನಿಯಲ್ಲಿ. ಬಿಕಾಸ್ ಇದುವರೆಗೂ ಬರೀ ಹಾಡುಗಾರನಾಗಿದ್ದೆ, ಸಾಹಿತ್ಯ ಬರೀತಾ ಇದ್ದೆ. ಬಟ್ ಈಗ ಇದೊಂದು ಒಂಥರ ಒಂದು ನೆಕ್ಸ್ಟ್ ಸ್ಟೆಪ್ ವೇರ್ ದ ರೆಸ್ಪಾನ್ಸಿಬಿಲಿಟಿ ಇಸ್ ಮೋರ್. ಸಂಗೀತ ನಿರ್ದೇಶನ ಈ ಸಿನಿಮಾಲೂ ಕೂಡ ಅಷ್ಟೇ, ಅಂದರೆ ಹಾಡುಗಾರನಾಗೆ ಹೋಗಿದ್ದು ಫಸ್ಟು. ಸೊ ಅದಾದಮೇಲೆ ಇಂದ್ರಜಿತ್ ಸರ್ ನನ್ನ ನೋಡಿ ನಾನು ಅವ್ರಿಗೆ ಒಂದಷ್ಟು ನಾನು ಇನ್ನೊಂದು ಸಿನಿಮಾ ಮಾಡಿರೋ ಹಾಡುಗಳನ್ನ ಕೇಳಿಸ್ದೆ. ಅಂದರೆ ಒಂದು ತೆಲುಗು ಸಿನಿಮಾಗೆ ಒಂಚೂರು ಮಾಡಿದ್ದೆ. ಸೊ ಅದನ್ನು ಕೇಳಿ ಸರ್ಗೆ ತುಂಬ ಲೈಕ್ ಆಗಿ ಅವರು ನನಗೆ ಈ ಸಿನಿಮಾಲಿ ಒಂದು 3 ಹಾಡುಗಳನ್ನ ಸಂಗೀತ ಸಂಯೋಜನೆ ಮಾಡೋದು, ಸಿಚುವೇಶನಲ್ ಸಾಂಗ್ಸ್, ಆ ಅವಕಾಶ ಕೊಟ್ಟರು. ಸೊ ರಿಯಲಿ ಗ್ರೇಟ್ಫುಲ್ ಟು ಇಂದ್ರಜಿತ್ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ಆ್ಯಂಡ್ ಸಿನಿಮಾ ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ಅನಿರುದ್ಧ್ ಅವರಿಗೆ ಈ ಥರ ಸಿಂಗರ್ ಆಗಿದ್ದಂಥ ಅನಿರುದ್ಧ್ ಅವರಿಗೆ ಕಂಪೋಸರ್ ಆಗಬೇಕು ಅನ್ನೋ ಕನಸು ಯಾವಾಗ ಹುಟ್ಟಿತ್ತು? ಅದು ಈ ಸಿನಿಮಾ ಮೂಲಕ ಅವಕಾಶ ಸಿಕ್ಕಿದ್ದು ಎಷ್ಟು ಖುಷಿ ಆಯಿತು? ನಂಗೆ ಆ್ಯಕ್ಚುಲಿ ಆ ಥರ ಕನಸು ಅನ್ನೋದೊಂದಿರಲಿಲ್ಲ. ಫಸ್ಟು ಸಿಂಗರ್ ಆಗಬೇಕು ಅಂದರೆ ಸಿನಿಮಾಸ್ ಫೀಲ್ಡಲ್ಲಿ ಏನಾದರೂ ಒಂದು ಮ್ಯೂಸಿಕ್ ರಿಲೇಟೆಡ್ ಅಥವಾ ಆ್ಯಕ್ಟಿಂಗ್ ರಿಲೇಟೆಡ್, ಸಿನಿಮಾ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಬಹಳ ಒಳ್ಳೆ ಕನಸಿತ್ತು, ಇದೆ, ಮುಂದೆನೂ ಇರುತ್ತೆ. ಬಟ್ ಯಾವ ಫೀಲ್ಡಲ್ಲಿ ಅನ್ನೋದು ಪರ್ಟಿಕ್ಯುಲರ್ ಆಗಿ ಇವಾಗ ನಾನು ಬರೀ ಸಿಂಗರ್ ಆಗಬೇಕು ಅಥವಾ ಬರೀ ಆ್ಯಕ್ಟರ್ ಆಗಬೇಕು ಆ ಥರದ್ದು ಏನೋ ಒಂದು ಧ್ಯೇಯ ಅನ್ನೋ ಥರ ಇರಲಿಲ್ಲ ನನಗೆ. ಎನಿಥಿಂಗ್ ಬಟ್ ಇನ್ ದ ಸಿನಿಮಾ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲೇ ಇರಬೇಕು ಅನ್ನೋದು ಒಂದಿತ್ತು. ಸೊ ಹಾಗಾಗಿ ಇದು ನನಗೆ ಫಸ್ಟಿಂದ ಏನು ಅಂದರೆ ಐ ಲವ್ ಟು ಎಕ್ಸ್ಪ್ಲೋರ್ ಮೈ ಸೆಲ್ಫ್. ಅಂದರೆ ಬರೀ ಒಂದಕ್ಕೆ ಸೀಮಿತವಾಗಿ ಇರೋದಕ್ಕಿಂತ ನನ್ನಲ್ಲಿ ಏನು ಟ್ಯಾಲೆಂಟ್ ಇದೆಯೋ ಅದು ಜನಕ್ಕೆ ಇಷ್ಟ ಆಗೋ ರೀತಿಯಲ್ಲಿ ಒಂದಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಇದು ಒಂದು ಅವಕಾಶ ಕೊಟ್ಟಿರೋದು ಇಂದ್ರಜಿತ್ ಸರ್. ಸೊ ಹಾಗಾಗಿ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಯಾಕೆ ಅಂದರೆ ಸಿನಿಮಾಗೆ ಮ್ಯೂಸಿಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತು. ಸೊ ಅಂಥ ಒಂದು ಮ್ಯೂಸಿಕ್, ಬಿಕಾಸ್ ಈ ಸಿಚುವೇಶನಲ್ ಸಾಂಗಲ್ಲಿ ಇನ್ನೊಂದೇನಾಗುತ್ತೆ ಅಂದರೆ ಕಥೆ ಹೇಳ್ತಾರೆ. ಸೊ ಇವಾಗ ಬರೀ ನಾವೊಂದು ರೊಮ್ಯಾಂಟಿಕ್ ಸಾಂಗು ಅಥವಾ ಬರೀ ಒಂದು ಏನೋ ಡ್ಯಾನ್ಸ್ ನಂಬರು ಆ ಥರ ಮಾಡಿದ್ರೆ ಇಟ್ ವಿಲ್ ಜಸ್ಟ್ ಬಿ ಅ ಸಾಂಗ್, ಅದೊಂಥರ ಇಂಡಿಪೆಂಡೆಂಟ್ ಸಾಂಗ್ ಆಗಿಬಿಡ್ಬೋದು. ಬಟ್ ಸಿಚುವೇಶನಲ್ ಸಾಂಗ್ಸಲ್ಲಿ ಏನು ಅಂದರೆ ಕಥೆ ಜೊತೆಯಲ್ಲಿ ನಾವು ಹಾಡನ್ನು ಮಾಡಬೇಕಾಗುತ್ತೆ. ಸೊ ದಟ್ ವಾಸ್ ಅ ರಿಯಲಿ ಡಿಫಿಕಲ್ಟ್ ಟಾಸ್ಕ್. ಬಟ್ ಅಗೇನ್ ಒಂಥರ ಇಟ್ ಈಸ್ ಅ ನೈಸ್ ಜರ್ನಿ. ಪಿ ಲಂಕೇಶ್ ಅವರ ಮೊಮ್ಮಗನ ಚೊಚ್ಚಲ ಸಿನಿಮಾಗೆ ನೀವು ಮ್ಯೂಸಿಕ್ ಕಂಪೋಸ್ ಮಾಡಿದ್ದೀರಾ. ಇಟ್ಸ್ ಅ ಪ್ರೌಡ್ ಆ್ಯಂಡ್ ಪ್ರೈಡ್ ಮೂಮೆಂಟು. ಅಟ್ ದ ಸೇಮ್ ಟೈಮ್ ಜೆಸ್ಸಿ ಗಿಫ್ಟ್ ಅಂತ ಒಬ್ಬ ಗ್ರೇಟೆಸ್ಟ್ ಮ್ಯೂಸಿಷಿಯನ್ ಇದಕ್ಕೆ ವರ್ಕ್ ಮಾಡಿದ್ದಾರೆ. ಜೊತೆಗೆ ಉಳಿದಂಥ ಚಂದನ್ ಶೆಟ್ಟಿ, ರ್ಯಾಪರ್ ಕನ್ನಡ ಚಂದನ್ ಶೆಟ್ಟಿ ಅವರು ವರ್ಕ್ ಮಾಡಿದ್ದಾರೆ, ನೀವು ಮಾಡಿದ್ದೀರಾ. ಇನ್ನೊಬ್ರು ಶಿವ ಬೇರ್ಗಿ ಅವರು ಚುಟ್ಟು ಚುಟ್ಟು ಸಾಂಗ್ ಮಾಡಿದ್ದಾರೆ, ಬರೆದಂಥವ್ರಲ್ವಾ ಶಿವ ಬೇರ್ಗಿ ಅವರು, ನಾರ್ತ್ ಕರ್ನಾಟಕ ಸ್ಟೈಲು. ಸೊ ಇಷ್ಟು ಜನರ ಮಧ್ಯೆ ನಿಮ್ಮದು 3 ಸಾಂಗ್ ಇದೆ. ಇವತ್ತು ರಿಲೀಸ್ ಆಗಿರ್ತಕ್ಕಂಥ ಟೀಸರಲ್ಲಿ ಇರ್ತಕ್ಕಂಥ ಬಿಟ್ಟು ನಿಮ್ದೇನಾ ಹೇಗೆ ಅಂತಕ್ಕಂಥದ್ದು? ಇಲ್ಲ, ಈ ಪ್ರೀ ಟೀಸರ್ಗೆ ನಾನು ವರ್ಕ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾನು ಆಂಧ್ರದಲ್ಲಿದ್ದೆ. ಸೊ ಅಲ್ಲೊಂದಷ್ಟು ಶೋಸು ಎಲ್ಲ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಇದಕ್ಕೆ ನಮ್ಮ ಅದಿತಿ ಸಾಗರ್ ಅವರು ಹಾಡಿದ್ದಾರೆ, ಬಹಳ ಅದ್ಭುತವಾಗಿ ಹಾಡಿದ್ದಾರೆ ಪ್ರೀ ಟೀಸರ್ಗೆ. ಒಂದು ಅವರ ಲುಕ್ಸ್ಗೆ ಇವರ ಗಾಯನಕ್ಕೆ ಅದು ಏನೋ ಒಂಥರ ಗ್ರೇಟೆಸ್ಟ್ ಮ್ಯಾಚ್ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಖುಷಿಕರವಾದ ಸಂಗತಿ ಏನಂದರೆ ಮಿಕ್ಕಿರೋ 3 ಮ್ಯೂಸಿಕ್ ಡೈರೆಕ್ಟರ್ಸ್ ಹಾಡಿನಲ್ಲೂ ಕೂಡ ನಾನು ಹಾಡಿದ್ದೀನಿ ಅನ್ನೋದು ಒಂದು ತುಂಬ ಖುಷಿಕರವಾದ ಸಂಗತಿ. ಇದರಲ್ಲಿ 6 ಸಾಂಗ್ ಥರ ಹಾಡಿದ್ದೀನಿ. ಅಂದರೆ
ಅದು ಕೆಲವೊಂದು ಅಷ್ಟು ಬಿಟ್ಸ್ ಥರ ಬರುತ್ತೆ ಸಿನಿಮಾದಲ್ಲಿ. ಸೊ ಬೇಸಿಕ್ಲಿ ಸಿನಿಮಾ ಇಸ್ ಅ ಮ್ಯೂಸಿಕಲ್ ಸಿನಿಮಾ ಅಂದರೆ ಪ್ರೇಮಲೋಕ ಥರ ಇದೊಂದು ಮ್ಯೂಸಿಕಲ್ ಜರ್ನಿ ಅಂತ ಅನಿಸ್ತಾ ಇದೆ ನೀವು ಹೇಳೋದು ನೋಡ್ತಿದ್ರೆ. ಹಾಂ, ಡೆಫಿನೆಟ್ಲಿ ಅದು ಮ್ಯೂಸಿಕ್ ಅನ್ನೋದು ಒಂದು ಬಹಳ ಮುಖ್ಯ ಅಂಶ ಪ್ಲೇ ಮಾಡುತ್ತೆ ಈ ಸಿನಿಮಾಲಿ. ಬಿಕಾಸ್ ಯುನೋ ಹೀ ಲುಕ್ಸ್ ಲೈಕ್ ವೆರಿ ಡ್ಯಾಶಿಂಗ್ ಚಾರ್ಮಿಂಗ್ ಹೀರೋ. ಒಂದು ಕ್ಯೂಟ್ ಫೇಸು ಇದೆ, ಅಷ್ಟೇ ಬೋಲ್ಡ್ನೆಸ್ಸು ಇದೆ ಆ್ಯಕ್ಟಿಂಗಲ್ಲಿ. ಸೊ ಹಾಗಾಗಿ ಅವರ ಲವ್ ಸಬ್ಜೆಕ್ಟಲ್ಲಿ ಒಂದಷ್ಟು ಹಾಡುಗಳು ಇದ್ದೇ ಇದೆ. ಇನ್ನು ಮಿಕ್ಕಿದ್ದು ಏನಾದರೂ ಹೇಳ್ಬಿಟ್ರೆ ಅದು ಸಿನಿಮಾ ಬಗ್ಗೆನೇ ಹೇಳ್ದಂಗೆ ಆಗ್ಬಿಡುತ್ತೆ. ಇಂದ್ರಜಿತ್ ಲಂಕೇಶ್ ಅಂದಿದ ತಕ್ಷಣ ಮೋಸ್ಟ್ ಸ್ಟೈಲಿಶ್ ಆ್ಯಂಡ್ ಪ್ಯಾಷನೇಟ್ ಡೈರೆಕ್ಟರ್ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅಂದರೆ ಬೇರೆ ಕಲಾವಿದರನ್ನೇ ತುಂಬ ಸ್ಟೈಲಿಶ್ ಆಗಿ ತೋರಿಸ್ತಾ ಇದ್ರು, ರಿಚ್ ಆಗಿ ಲ್ಯಾವಿಶ್ ಆಗಿ ತೋರಿಸ್ತಾ ಇದ್ರು. ತನ್ನ ಮಗನ ಸಿನಿಮಾ ಅಂದಾಗ ಅದರ ಲ್ಯಾವಿಶ್ನೆಸ್ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ. ಟೀಸರಲ್ಲೂ ನಮ್ಗೆ ಗೊತ್ತಾಯಿತು. ಸೊ ದೀಪಿಕಾ ಪಡ್ಕೋಣೆ ಅಂತ ಒಬ್ಬ ಪ್ರತಿಭಾನ್ವಿತ ಕಲಾವಿದನ ಇಂಟ್ರೊಡ್ಯೂಸ್ ಮಾಡಿದಂಥ ಹೆಗ್ಗಳಿಕೆ ಅವ್ರಿಗಿದೆ. ಸೊ ಈ ಸಿನಿಮಾದಲ್ಲಿ ಸಾನ್ಯಾ ಏರ್ ಮತ್ತು ಸಮರ್ಜಿತ್ ಇಂದ್ರಜಿತ್ ಲಂಕೇಶ್ ಅವರು ಎಷ್ಟು ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾರೆ ಅಂತ. ಸಮರ್ ಅವರಾದರೆ ಅದೇ ನಾನು ವೇದಿಕೆ ಮೇಲೆ ಹೇಳ್ದಂಗೆ ನನಗೆ ಆ್ಯಕ್ಚುಲಿ ಒಬ್ಬ ಪ್ರೇಕ್ಷಕನಾಗಿ ನೋಡಬೇಕು ಅಂದರೆ ಹಿಂದಿಯ ಟೈಗರ್ ಶ್ರಾಫ್ ಥರ ಕಾಣಿಸ್ತಾರೆ ಅವರು ಅಷ್ಟು. ಬಿಕಾಸ್ ಐ ಯೂಶ್ವಲಿ ಕೀಪ್ ಲುಕಿಂಗ್ ಅಟ್ ಟೈಗರ್ ಶ್ರಾಫ್ ರೀಲ್ಸು ಮತ್ತು ಅವ್ರನ್ನ ಫಾಲೋ ಮಾಡ್ತೀನಿ ಇನ್ಸ್ಟಾಲ್. ಸೊ ಅವರು ಪಟ್ಟಂಥ ಡೆಡಿಕೇಶನ್ನು, ಅವ್ರು ಕೊಟ್ಟಂಥ ಡೆಡಿಕೇಶನ್ನು, ಆ ಹಾರ್ಡ್ ವರ್ಕ್ ಎಲ್ಲ ನನಗೆ ಸಮರ್ ಅವರಲ್ಲಿ ಕಾಣಿಸುತ್ತೆ. ಬಿಕಾಸ್ ಒಬ್ಬ ನಟನಾಗಲ್ಲದೆ ಹೀ ಈಸ್ ಇನ್ ಟು ಡೈರೆಕ್ಷನ್. ನಮ್ಮ ಭಟ್ ಸರ್ ಜೊತೆ ಒಂದಷ್ಟು ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ, ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ಕ್ಯಾಮ್ರಾ ವರ್ಕ್ ಕೂಡ ಕಲ್ತಿದ್ದಾರೆ. ಸೊ ಬರೀ ಒಬ್ಬ ನಟನಾಗಿ ಆತ ತಯಾರಿಯಾಗಿ ಬಂದಿಲ್ಲ, ಆ್ಯಸ್ ಅ ಕಂಪ್ಲೀಟ್ ಒಂದು ಸಿನಿಮಾ ಪಾಯಿಂಟ್ ಆಫ್ ವ್ಯೂ ಇಂದ ಕಂಪ್ಲೀಟ್ ಮೇಕರ್ ಆಗಿ ಆತ ರೆಡಿಯಾಗಿ ಬಂದಿದ್ದಾರೆ. ಸೊ ಹೀಸ್ ಆ್ಯಂಡ್ ಅಫ್ಕೋರ್ಸ್ ನಾನು ಒಂದಷ್ಟು ಸಿನಿಮಾ ರಶಸ್ ನೋಡಿದ್ರಿಂದ ಹಿ ಲುಕ್ಸ್ ವೆರಿ ಪ್ರಾಮಿಸಿಂಗ್. ಒಂದು ಏನೋ ಒಬ್ಬ ಯಂಗ್ಸ್ಟರ್ಗೆ ಗುರು ನಾನು ಹೀರೋ ಆಗಿದ್ದರೆ ಹಿಂಗಿರ್ಬೇಕು ಗುರು ಅಂತ ಅನಿಸೋ ಥರ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಸಾನ್ಯಾ ಅವರು ಶಿ ಈಸ್ ರಿಯಲಿ ಪ್ರಿಟಿ ಆನ್ ಸ್ಕ್ರೀನ್, ಶಿ ಈಸ್ ರಿಯಲಿ ಗಾರ್ಜಿಯಸ್ ಆ್ಯಂಡ್ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಕನ್ನಡ ಮಾತಾಡ್ತಾರೆ. ಸೊ ಅದೊಂದು ಹೆಮ್ಮೆಯ ವಿಚಾರ. ಆ್ಯಂಡ್ ಅವರಿಬ್ಬರ ಪೇರ್ ಕೂಡ ತುಂಬ ಕ್ಯೂಟಾಗಿ ಕಾಣಿಸುತ್ತೆ, ತುಂಬ ಲವ್ಲಿ ಕಪಲ್ ಆಗಿ ಕಾಣಿಸ್ತಾರೆ. ಆ್ಯಂಡ್ ರಿಯಲಿ ಗ್ರೇಟ್ ಟು ವರ್ಕ್ ಆನ್ ದಿಸ್ ಸಿನಿಮಾ. ಫೈನ್. ಗೌರಿ ಸಿನಿಮಾದ ನಂತರ ನಾನು ಮ್ಯೂಸಿಕ್ ಕಂಪೋಸ್ ಮಾಡಿದ್ರೆ ಇಂಥವ್ರಿಗೆ ಮಾಡಬೇಕಪ್ಪ ಅಂತ ಒಂದು ಥಾಟ್ ಇರುತ್ತೆ. ಸೊ ಯಾರಿಗೆ ಮಾಡೋಕ್ಕೆ ಕನಸಿದೆ ಮುಂದಿನ ದಿನಗಳಲ್ಲಿ? ಮುಂದಿನ ದಿನಗಳಲ್ಲಿ ನಂಗೆ ಎಲ್ಲರಿಗೂ ಮಾಡಬೇಕು, ಎಲ್ಲ ನಟರಿಗೂ ಪ್ರಮುಖ ನಟರಿಗೂ ಮ್ಯೂಸಿಕ್ ಮಾಡಬೇಕು ಅನ್ನೋ ಒಂದು ಆಸೆ ಅಂತೂ ಡೆಫಿನೆಟ್ ಆಗಿದೆ. ಮ್ಯೂಸಿಕ್ ಅಲ್ಲದೆ ಇದ್ರೂ ಅವ್ರ ಸಿನಿಮಾಗಳಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ. ಈಗ ಆಲ್ರೆಡಿ ಬೈ ಗಾಡ್ಸ್ ಗ್ರೇಸ್ ಒಂದಷ್ಟು ಪ್ರಮುಖ ನಟರ ಸಿನಿಮಾಗಳಲ್ಲೆಲ್ಲ ಹಾಡಿದ್ದೀನಿ. ಸೊ ಅಪ್ಕಮಿಂಗ್ ರಿಲೀಸಸ್ಸು ಈಗ ಸದ್ಯಕ್ಕೆ ಗೌರಿ ಒಂದಿದೆ, ಅದು ಬಿಟ್ಟು ಇನ್ನೊಂದು ಸಾಕಷ್ಟಿವೆ, ನನಗೆ ಹೇಳೋಕ್ಕಾಗಲ್ಲ, ಅದು ರಿವೀಲ್ ಮಾಡಬಾರ್ದು. ಸೊ ನೆಕ್ಸ್ಟು ಭುವನಂ ಗಗನಂ ಅಂತ ಒಂದು ಬರ್ತಾರೆ, ನಮ್ಮ ಸಲಾರ್ ಪ್ರಮೋದ್ ಅವರು ಇದ್ದಾರೆ, ಪೃಥ್ವಿ ಅಂಬರ್ ಅವ್ರದ್ದು ಇದರಲ್ಲಿ. ಆ ಸಿನಿಮಾಲಿ 5 ಹಾಡುಗಳು ಬರೆದಿದ್ದೀನಿ, ಸಾಹಿತ್ಯ ಬರೆದಿದ್ದೀನಿ. ಆ್ಯಂಡ್ ಶೇರ್ ಅಂತ ಬರ್ತಾರೆ ನಮ್ಮ ಇವ್ರದ್ದು ಕಿರಣ್ ರಾಜ್ ಅವ್ರದ್ದು, ಅದರಲ್ಲಿ ಅಗೇನ್ ಬರಹಗಾರನಾಗಿ ಆ್ಯಂಡ್ ಸಿಂಗರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮ್ಯೂಸಿಕ್ ಅಂತ ಬಂದರೆ ಈಗ ಯೋಗರಾಜ್ ಭಟ್ ಸರ್ ಜೊತೆ ಒಂದು ಆಲ್ಬಮ್ ಮಾಡ್ತಾ ಇದ್ದೀನಿ ಮತ್ತೆ ಮೊದಲಿಂದ ಅಂತ. ಅದರಲ್ಲಿ ಒಂದು ನೀಲಿ ಅಂತ ಒಂದು ಸಾಂಗ್ನ ಮಾಡ್ತಾ ಇದೀವಿ. ಸೊ ಈಗ ಕರೆಂಟಾಗಿ ಅದು ಪ್ರಾಸೆಸಲ್ಲಿ ನಡೀತಾ ಇದೆ. ಅದ್ರ ಜೊತೆ ಇದ್ರದ್ದು DTS ವರ್ಕ್ಸು ಅದೆಲ್ಲ ಸ್ವಲ್ಪ ನಡೀತಾ ಇದೆ. ಒಳ್ಳೆಯದಾಗಲಿ ಅನಿರುದ್ಧವ್ರೆ, ಭಾಳ ಖುಷಿ ಆಯಿತು. ನೀವು ಸಂಗೀತ ನಿರ್ದೇಶಕರಾಗಿ ಸಿಂಗರಾಗಿ ಎಷ್ಟು ಹೆಸರು ಮಾಡಿದ್ರು ಅದಕ್ಕಿಂತ ದೊಡ್ಡ ಹೆಸರು ಮಾಡಿ ಅಂತ ನಾವು ಆಶಿಸ್ತೀವಿ. ಇದಾಗಿತ್ತು ನಟ, ಬರಹಗಾರ, ಗಾಯಕ, ಈಗ ಸಂಗೀತ ಸಂಯೋಜಕರಾಗಿರ್ತಕ್ಕಂಥ ಅನಿರುದ್ಧ್ ಶಾಸ್ತ್ರಿ ಅವರ ಮನದಾಳದ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ TV, ಬೆಂಗಳೂರು.